ಬಾಡದ ಹೂವನ್ನು ಬೆಳೆದವರ್ಯಾರು, ನೋವಿಲ್ಲದ ಜೀವನ ಕಳೆದವರ್ಯಾರು. ಗುಡ್ ಮಾರ್ನಿಂಗ್, ಇದು ಗುರುವಾರದ ಮಾರ್ನಿಂಗ್. ನಾನಿವತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ನಂದೆಲ್ಲ ಕೆಲಸ ಮುಗಿಸಿ ಆ್ಯಸ್ ಯೂಶ್ವಲ್ ಅಮ್ಮ ಮಾಡಿ ತಿಂಡಿ ತಿಂದ್ಕೊಂಡು ನಮ್ಮ ನಡೆ ಆಫೀಸ್ ಕಡೆ ಅನ್ನೋ ಹಾಗೆ ಆಫೀಸ್ ಕಡೆ ಹೊರಟೆ. ನಾನು ಶಿವಮೊಗ್ಗ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಬಸ್ ಹತ್ತಿ ಬಸ್ಸಲ್ಲಿ ಕಿಟಕಿ ಪಕ್ಕ ಸೀಟ್ ಹಿಡ್ಕೊಂಡು ಗಟ್ಟಿಯಾಗಿ ಕೂತ್ಕೊಂಡು ಸಿಟಿ ಎಲ್ಲ ನೋಡಿಕೊಂಡು ನಾನು ಆಫೀಸಿಗೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಆಫೀಸಿಗೆ ಬಂದು ನೋಡಿದರೆ ಆಫೀಸಲ್ಲಿ ಯಾರೂ ಇರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ಬೋರ್ ಆಗುತ್ತೆ ಅಂತ ನಾನು ಯೂಟ್ಯೂಬ್ ನೋಡ್ತಾನೇ ಇದ್ದೆ. ಮಧ್ಯಾಹ್ನ ಆದ ತಕ್ಷಣ ಅಮ್ಮ ಹಾಕಿದ ಬಾಕ್ಸ್ ನೆನಪಾಯಿತು. ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಚಿತ್ರಾನ್ನ ತಿಂದು ಹೇಗೋ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ನನ್ನ ನ್ಯೂಸ್ ಲೈವ್ಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕಾಗಿತ್ತು. ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ನನ್ನ ಮೇಕಪ್ ಮುಗಿಸಿ ನಾನು ನ್ಯೂಸ್ ಲೈವಿಗೆ ಹೇಗೋ ಕೂತಾದಮೇಲೆ ಇವತ್ತು ರೆಕಾರ್ಡಿಂಗ್ ತೊಗೋತೀನಿ ಅಂತ ಹೇಳಿದರು. ಆದರೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಯಿತು ನಾನು ಓದಿರೋ ನ್ಯೂಸ್ ಯಾವುದೂ ರೆಕಾರ್ಡ್ ಆಗಿಲ್ಲ ಅಂತ. ಸೊ ಮತ್ತೆ 7:30 ಅಷ್ಟೊತ್ತಿಗೆ ಮತ್ತೆ ರೆಕಾರ್ಡಿಂಗ್ ಮುಗಿಸಿ ನಾನು ಮನೆಗೆ ಹೋಗೋಷ್ಟರಲ್ಲಿ 9